ಉಡುಪಿ ಜಿಲ್ಲೆಯಲ್ಲಿ ರಸ್ತೆ ಅಪಘಾತ ತಡೆಗೆ ದಿಟ್ಟ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯ ವಿವಿಧೆಡೆ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆಗೆ ನಿರ್ಧರಿಸಲಾಗಿದೆ ಎಂದು ಉಡುಪಿ ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು ಕಲ್ಸಂಕ ಟ್ರಾಫಿಕ್ ಸಿಗ್ನಲ್ ಕೆಲಸ ಮುಗಿಸಲಾಗಿದೆ. ಮುಂದೆ ರಾಷ್ಟ್ರೀಯ ಹೆದ್ದಾರಿ 66ರ ಅಂಬಾಗಿಲು ಬಾಲಾಯ್ಪಾದೆ ಮಣಿಪಾಲ್ದ ಸಿಂಡಿಕೇಟ್ ಸರ್ಕಲ್ ಬಳಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸುವ ಕಾರ್ಯ ನಡೆಸುತ್ತೇವೆ. ಅದರ ಜೊತೆಗೆ ಪಡುಬಿದ್ರೆ ಬ್ರಹ್ಮಾವರದ ಆಕಾಶವಾಣಿ ಕೇಂದ್ರದ ಬಳಿ ಕೋಟದ ಮೂರ್ಕೈ ಸಂಗಮ್ ಜಂಕ್ಷನ್ಗಳಲ್ಲಿ ಹೊಸದಾಗಿ ಸಿಗ್ನಲ್ ಅಳವಡಿಕೆ ಮಾಡಲಿದ್ದೇವೆ ಎಂದು ಮಾಹಿತಿಯನ್ನ ನೀಡಿದರು. ಜಿಲ್ಲೆಯಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸುಗಮ ಮಾಡಲಿಕ್ಕೆ ಜಿಲ್ಲಾಡಳಿತ ವತಿಯಿಂದ ಸುಮಾರು ಸ್ಟೆಪ್ಗಳು ಮಾಡ್ತಾ ಇದ್ದೀವಿ. ಅದರಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ನಾನು ಇವತ್ತು ಮಾತಾಡ್ತಿದ್ದೀನಿ. ಈಗಾಗಲೇ ಕಲ್ಸಂಕ ಜಂಕ್ಷನಲ್ಲಿ ಸಿಗ್ನಲನ್ನು ಅಳವಡಿಸಿ ಅಲ್ಲಿ ಫ್ರೀ ಲೆಫ್ಟ್ದು ಕೆಲಸ ಆಲ್ರೆಡಿ ಮಾನ್ಯ ಶಾಸಕರು ಇನಾಗ್ರೇಷನ್ ಮಾಡಿದ್ದಾರೆ, ಅದು ನಡೀತಾ ಇದೆ. ಸೊ ಕಲ್ಸಂಕ ಜಂಕ್ಷನಲ್ಲಿ ಸಿಗ್ನಲ್ ಬೇಸ್ಡ್ ಟ್ರಾಫಿಕ್ ಸಿಸ್ಟಮ್ ನಡೀತಾ ಇದೆ. ಅದಲ್ಲದೆ ಸಿಂಡಿಕೇಟ್ ಸರ್ಕಲಲ್ಲೂ ಸಹ ಸಿಗ್ನಲ್ ಅಳವಡಿಸಿ ಅದರದ್ದು ಕೆಲಸ ನಡೀತಾ ಇದೆ. ಅದರದ್ದು ವರ್ಕ್ ನಡೀತಾ ಇದೆ, ಅದು ಎಫೆಕ್ಟಿವ್ಲಿ ನಡೀತಾ ಇದೆ. ಇದೆರಡು ಅಲ್ಲದೆ ಈಗಾಗಲೇ ನಾವು ಬಲಾಯ್ಪಾದೆ ಮತ್ತು ಅಂಬಾಗಿಲು ಎರಡು ಕಡೆ ಉಡುಪಿ ಸಿಟಿ ಒಳಗಿಂದ ಹೈವೇಗೆ ಹೋಗುವಂಥದ್ದು ಮತ್ತು ಹೈವೇಯಿಂದ ಸಿಟಿ ಒಳಗಡೆಗೆ ಬರುವಂಥ ಎರಡು ಎಂಟ್ರಿ ಪಾಯಿಂಟ್ಗಳು ಸುಮಾರು ರೋಡ್ ಆಕ್ಸಿಡೆಂಟ್ಸ್ ಈ ಏರಿಯಾಗಳಲ್ಲೇ ಆಗಿದೆ. ಹಾಗಾಗಿ ಆ ಏರಿಯಾದಿಂದ ಸಿಟಿ ಒಳಗೆ ಬರಲಿಕ್ಕೆ ಅಥವಾ ಈ ಏರಿಯಾದಿಂದ ಸಿಟಿಯಿಂದ ಹೊರಗಡೆ ಹೋಗಲಿಕ್ಕೆ ಹೈವೇಗೆ ಹೋಗಲಿಕ್ಕೆ ಆ ಎರಡು ಕಡೆಯೂ ಟ್ರಾಫಿಕ್ ಸಿಗ್ನಲ್ಗಳು ಈಗ ಒಂದು 60% ಕೆಲಸ ಆಗಿದೆ. ನಮ್ಮ ಅನಿಸಿಕೆ ಪ್ರಕಾರ ಒಂದು 2-3 ವಾರದ ಒಳಗಡೆ ಆ ಕೆಲಸವನ್ನು ಮುಗಿದು ಆ ಎರಡು ಸಿಗ್ನಲ್ಗಳನ್ನು ಆ್ಯಕ್ಟಿವೇಟ್ ಮಾಡುವಂತಹ ಪ್ರಕ್ರಿಯೆ ಮಾಡಲಾಗ್ತದೆ. ಇದೆಲ್ಲ ಉಡುಪಿ ಮುನ್ಸಿಪಾಲಿಟಿ ವತಿಯಿಂದ ಆಗ್ತಾ ಇರುವಂಥ ಕೆಲಸಗಳಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಲ್ಲದೆ ನಾವು ಅಡಿಷ್ನಲಿ ಟ್ರಾಫಿಕ್ ಸಿಗ್ನಲ್ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ತುಂಬ ಆಕ್ಸಿಡೆಂಟ್ ಬ್ಲ್ಯಾಕ್ ಸ್ಪಾಟ್ಗಳಾಗಿರುವಂಥ ಪಡುಬಿದ್ರಿ ಜಂಕ್ಷನಲ್ಲಿ, ಅದೇ ರೀತಿ ಆಕಾಶವಾಣಿ ಜಂಕ್ಷನ್ ಬ್ರಹ್ಮಾವರದಲ್ಲಿ, ಅದೇ ರೀತಿ ಕೋಟಾ ಮೂರ್ಕೈ ಅದು ಕೋಟಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಕೊನೆಯದಾಗಿ ಸಂಗಮ್ ಜಂಕ್ಷನ್ ಕುಂದಾಪುರದಲ್ಲಿ, ಈ 4 ಏರಿಯಾಗಳಲ್ಲೂ ನಾವು ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸುವಂಥದ್ದಕ್ಕೆ ಸ್ಟೆಪ್ಸ್ ಮಾಡ್ತಾ ಇದ್ದೀವಿ. ಅದರದ್ದು ಪ್ರಕ್ರಿಯೆ ನಡೀತಾ ಇದೆ. ಅದರ ಬಗ್ಗೆ ಕನ್ಫರ್ಮೇಷನ್ ಮತ್ತು ಕೆಲಸ ಶುರು ಮಾಡುವಾಗ ಮತ್ತೆ ನಿಮಗೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ. ಈ ನ್ಯಾಷನಲ್ ಹೈವೇಯಲ್ಲಿ ಸ್ಪೆಷಲಿ ಸಿಟಿಗಳು ತಾಗಿ ಇರುವುದರಿಂದ ಸುಮಾರು ಆಕ್ಸಿಡೆಂಟ್ಗಳು ಕ್ರಾಸಿಂಗ್ಗಳಲ್ಲಿ ಆಗ್ತಾ ಇದೆ.